ನಿಮ್ದೆಲ್ಲ ನಿದ್ದೆ ಹೋಗಿಸಿ ಸೀಟಿಂದ ಎಬ್ಸಿ ಕುಣಿದಾಡಕ್ಕೆ ಡ್ಯಾನ್ಸ್ ನಂಬರ್ ಸ್ಪೆಸಿಫಿಕ್ ಆಗಿ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಲೆಟ್ಸ್ ವೆಲ್ಕಮ್ ಆಲ್ ಆಫ್ ಟೀಮ್ ಆನ್ ಸ್ಟೇಜ್. ಸುಧೆಯೋ ಕನ್ನಡ ಸರಿ ನುಡಿಯೋ ಸುಧೆಯೋ ಕನ್ನಡ ಸರಿ ನುಡಿಯೋ ಬೆಳಗಾವಿಯಾದರೇನು ಬೆಂಗಳೂರು ಆದರೇನು ನಗರೀಪುರ ಮೊದಲು ಮಾತಾಡಲು ಎದೆ ಭಾಷೆಯ ಅರಿವಾಗಲು ಹುಬ್ಬಳ್ಳಿಯಾದರೇನು ಸೊ ಇವತ್ತು ಕಾರ್ಯಕ್ರಮಕ್ಕೆ ಜೋಗತಿ ಮಂಜಮ್ಮನವರನ್ನು ಕರೆದಿದ್ವಿ. ಅವರು ಬಹಳ ಚೆನ್ನಾಗಿ ಮಾತಾಡಿ ಸಮಾಜದಲ್ಲಿ ಏನು ತೊಡಕುಗಳಿದೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ರು ನಮಗೆ. ಅದೇ ಥರ ಒಂದು ದಿನದ ಪೂರ್ತಿ ಕಾರ್ಯಕ್ರಮ ನಡೆಯುತ್ತೆ. ಇವಾಗ ಮಧ್ಯಾಹ್ನ ನರಸಿಂಹ ಜೋಶಿ ಅವರು ಬರ್ತಾ ಇದ್ದಾರೆ, ಅವರಿಂದ ಹಾಸ್ಯ ಇರುತ್ತೆ. ಅದಾದಮೇಲೆ ಸಾಯಂಕಾಲ ಅನುರಾಧ ಭಟ್ ಮತ್ತು ಶ್ರೀಹರ್ಷ ಅಂದ್ಬಿಟ್ಟು ಇಬ್ಬರು ಬಂದು ಸಂಗೀತ ಸಂಜೆ ಕೂಡ ಇರುತ್ತೆ. ಇದರಲ್ಲಿ ನಮ್ಮ ಮಕ್ಕಳು ಹೆಚ್ಚು ಕಮ್ಮಿ 1 ತಿಂಗಳಿಂದ ಇದಕ್ಕೆ ಕಷ್ಟಪಟ್ಟು ಸ್ಟೇಜ್ ಎಲ್ಲ ಫಾರ್ಮ್ ಮಾಡಿರ್ತಾರೆ, ಆಮೇಲೆ ತುಂಬ ಕಷ್ಟಪಟ್ಟಿರ್ತಾರೆ. ಇದರಲ್ಲಿ ತುಂಬ ಬರೀ ಹಬ್ಬ ಒಂದೇ ಅಲ್ಲ, ತುಂಬ ಇನ್ನೋವೇಷನ್ ಇರುತ್ತೆ. ಮಕ್ಕಳು ಕಷ್ಟಪಡೋದು ಕಲ್ತ್ಕೊಳ್ಳೋದೆಲ್ಲ ತುಂಬ ಇರುತ್ತೆ. ಇಂಥ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಬರುತ್ತೆ, ಆರ್ಗನೈಸಿಂಗ್ ಸ್ಕಿಲ್ಸ್ ಬರುತ್ತೆ. ಸೊ ಇದು ಒಂದು ಹಬ್ಬ ಅಂದ್ಕೊಳ್ದಿರ ಅವರಿಗೆ ಬೆಳವಣಿಗೆ ಕೂಡ ಅನುಕೂಲ ಆಗುತ್ತೆ ಮುಂದೆ. ಆದ್ದರಿಂದ ಇದು ಒಂದು ತುಂಬ ಸುಂದರವಾದ ದಿನ ನಮಗೆ ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷದಿಂದ ಮಾಡ್ತಾ ಇದ್ದೀವಿ ನಾವು. ಇದು 51ನೇ ವರ್ಷ. ಸೊ ಇದನ್ನು ನಾವು ಹೇಳೋದಕ್ಕೆ ವಿದ್ಯಾರ್ಥಿಗಳಾಗ್ಬೋದು, ಮೇಷ್ಟ್ರುಗಳಾಗ್ಬೋದು ಎಲ್ಲ ಸಡಗರದಿಂದ ಪ್ರತಿದಿನ ನಾವು ಇದನ್ನು ಇವತ್ತಿನ ದಿನ ನಾವು ಆಚರಿಸ್ತೀವಿ. ಇದು ಇಷ್ಟು ನಮ್ಮ ಹಬ್ಬದ ಬಗ್ಗೆ. ನಮಸ್ಕಾರ. ನಾನು ಡಾಕ್ಟರ್ ವಿಕ್ರಮ್ ಎನ್ ಬಹದ್ದೂರ್ ದೇಸಾಯಿ, ಕನ್ನಡ ಸಂಘದ ಪದಾಧಿಕಾರಿ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸುಮಾರು 50 ವರ್ಷದಿಂದ ಕನ್ನಡ ಹಬ್ಬವನ್ನು ಆಚರಿಸುತ್ತಾ ಬಂದಿದೆ.
ಕರೋನಾ ಟೈಮಲ್ಲೂ ನಾವು ಬಿಡಲಿಲ್ಲ. ಕರೋನಾ ಟೈಮಲ್ಲೂ ಸಂಘರ್ಷ ಎಂದು ಹೆಸರಿಟ್ಟು ಹಬ್ಬವನ್ನು ಆಚರಿಸಿದ್ವಿ. ಆಮೇಲೆ 22ರಲ್ಲಿ ಪರ್ವ ಅಂತ ಹಬ್ಬ ಆಚರಿಸಿದ್ವಿ. 23ರಲ್ಲಿ ಕರ್ನಾಟ, ಈಗ 24ರಲ್ಲಿ ಇದಕ್ಕೆ ಘರ್ಜನೆ ಎಂದು ಹೆಸರಿಟ್ಟಿದ್ದೇವೆ. ಹುಡುಗರು ಎಲ್ಲ ಇದು ಹುಡುಗರು ಮಾಡೋ ಹಬ್ಬ, ಅವರೇ ಎಲ್ಲ ಡಿಪಾರ್ಟ್ಮೆಂಟ್ಸು ನೋಡ್ಕೋತಾರೆ. ಸ್ಪಾನ್ಸರ್ಶಿಪ್ ಆಗಿರ್ಬೋದು, ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ ಆಗಿರ್ಬೋದು, ಪ್ರೊಡಕ್ಷನ್ ಡಿಸೈನ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಸ್ಪಾನ್ಸರ್ಶಿಪ್ ಆಗಿರ್ಬೋದು. ಇದರಿಂದ ಹುಡುಗರು ಓವರ್ ಆಲ್ ಡೆವಲಪ್ಮೆಂಟು ಆಗುತ್ತೆ. ಸೊ ಈ ಸಲ ನಾವು ಘರ್ಜನೆ ಅಂತ ಥೀಮ್ ಇಟ್ಟಿದ್ದೇವೆ. ಮುಖ್ಯ ಅತಿಥಿಗಳಾಗಿ ಜೋಗತಿ ಮಂಜಮ್ಮನವರು ಬಂದಿದ್ದರು, ಹಾಗೆ ಶ್ರೀಮತಿ ಪೂಜಾ ಅವರು ಬಂದಿದ್ದರು. ಅವರು ಪ್ರಮುಖ ಉದ್ಯಮಿಗಾರರು ಹಾಗೂ BBMP ಗುತ್ತಿಗೆದಾರರು. ಈ ವರ್ಷನೂ ಜೋರಾಗಿ ಹಬ್ಬ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ 9ರಿಂದ 10 ಮೆರವಣಿಗೆ ಇರುತ್ತೆ, 10ರಿಂದ 12 ಮೆರವಣಿಗೆ ಇರುತ್ತೆ. ಮೆರವಣಿಗೆ ಆದಮೇಲೆ ಇನಾಗರೇಷನ್ ಇರುತ್ತೆ. ಇನಾಗರೇಷನ್ ಆದ ನಂತರ ಮಧ್ಯಾಹ್ನ ಇದು ಸ್ಟ್ಯಾಂಡಪ್ ಕಾಮಿಡಿ ಇರುತ್ತೆ, ಅದು ನರಸಿಂಹ ಜೋಶಿ ಅವರಿಂದ. ಹಾಗೆ ಮಧ್ಯಾಹ್ನ ಸಂಗೀತ ಸಂಜೆ ಇರುತ್ತೆ. ಅನುರಾಧ ಭಟ್ ಮತ್ತು ಹರ್ಷ ಎಂಬ ಗಾಯಕರು ಬರಲಿದ್ದಾರೆ. ಅವರು ಬಂದು ನಮ್ಮ ಹುಡುಗರನ್ನು ರಂಜನಿಸಿದ್ದಾರೆ. ಸೊ ಈ ಥರ ಇಡೀ ದಿನ ಪ್ರೋಗ್ರಾಮ್ ಹಾಕ್ಕೊಂಡಿರ್ತೀವಿ. ಈ ಒಂದು ದಿನ ಹುಡುಗರು ಬಂದು ಎಂಜಾಯ್ ಮಾಡ್ತಾರೆ. ಸರ್, ನಿಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇರ್ತಕ್ಕಂಥ ಪರ್ಫಾರ್ಮೆನ್ಸ್ ಅಲ್ಲಿ ಏನಾದ್ರು ಥೀಮ್, ಯಾವ್ದಾದ್ರು ಒಂದು ಥೀಮ್ ಇದೆಯಾ? ಅಲ್ಲೇನು ಅದೇ ಈ ಸಲ ಘರ್ಜನೆ ಅಂತ ಇಟ್ಟಿದ್ದಾರೆ ಹೆಸರು. ಸೊ ಥೀಮ್ ಬಂದ್ಬಿಟ್ಟು ಹುಡುಗರೇ ಡಿಸೈಡ್ ಮಾಡ್ತಾರೆ. ನೀವು ವೇದಿಕೆ ನೋಡ್ಬೋದು, ಇದು ಎಲ್ಲ ಅವ್ರದ್ದೇ ಡಿಸೈನ್ ಇದು. ಅವ್ರು ಮಾಡಿರೋದು, ಅವ್ರು 2 ತಿಂಗಳಿಂದ ಅದ್ರ ಮೇಲೆ ಕಷ್ಟಪಡ್ತಾ ಇದ್ದಾರೆ. ಸೊ ಇದರಿಂದ ಅದನ್ನು ಓವರ್ ಆಲ್ ಡೆವಲಪ್ಮೆಂಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಅವರಿಗೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಒಂದು ಕಾಂಪೋನೆಂಟ್ ಇರುತ್ತೆ, ಅದರಲ್ಲಿ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ನಮಸ್ಕಾರ, ನಾನು ಸಮೃದ್ಧ ಕೊರ್ವಿ ಅಂತ. ನಾನು ಮೂಲತಃ ಹುಬ್ಬಳ್ಳಿಯವನು, ಧಾರವಾಡ ಡಿಸ್ಟ್ರಿಕ್ಟ್. ಆರ್ವಿ ಕಾಲೇಜಿಗೆ 2019ರಲ್ಲಿ ನಾವು ಬಂದಿದ್ದ ವರ್ಷ ರಥ ಅಂತ ಹೇಳಿ ಒಂದು ತುಂಬ ಅದ್ಧೂರಿಯಾದಂಥ ಒಂದು ಹಬ್ಬ ಮಾಡಿದ್ವಿ, ನಮ್ಮ ಸೀನಿಯರ್ಸು ನಾವೆಲ್ಲ ಸೇರಿಕೊಂಡು. ಅದರ ನಂತರ ಕೋವಿಡ್ ಆಯಿತು, ನಮ್ಗೆ ಏನು ಮಾಡಬೇಕು ದಿಕ್ಕು ತೋಚಲಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಆಮೇಲೆ ಆನ್ಲೈನಲ್ಲಿ ಹಬ್ಬ ಮಾಡೋದು ಅಂತ ಒಂದು ಡಿಸಿಷನ್ ಬಂತು. ನಾವು ಯಾಕೆ ಆನ್ಲೈನ್ ಹಬ್ಬ, ಯಾಕೆ ಏನು ಎತ್ತಾ ಹಿಂಗೆಲ್ಲ ಮಾಡಿದ್ರೆ ಹೆಂಗಪ್ಪ? ಅವ್ರ ಸೀನಿಯರ್ಸ್ ಅವಾಗ ಹೇಳಿಲ್ಲ, ನಮಗೆ ಒಂದು ಪರಂಪರೆ ಇದೆ ಆರ್ವಿ ಕಾಲೇಜಲ್ಲಿ, ಇಷ್ಟು ವರ್ಷದಿಂದ ನಾವು ಕನ್ನಡ ಹಬ್ಬ ಮಾಡ್ಕೊಂಡು ಬಂದಿದ್ದೀವಿ, ಯಾವತ್ತು ಬಿಡಬಾರ್ದು ಹಬ್ಬ ಮಾಡೋದನ್ನು. ಸೊ ಕೋವಿಡ್ ಬರಲಿ ಏನೇ ಬರಲಿ ನಾವು ಕನ್ನಡ ಹಬ್ಬ ಮಾಡೋದನ್ನು ನಿಲ್ಸೋದು ಬೇಡ ಅಂತ ಹೇಳಿ ಸಂಘರ್ಷ ಅಂತ ಆನ್ಲೈನ್ ಹಬ್ಬ ಮಾಡಿದ್ವಿ. ಆನ್ಲೈನ್ ಹಬ್ಬದಲ್ಲಿ ನಮ್ಮ ಹುಬ್ಳಿಯವರಾದ ವಿಜಯ ಸಂಕೇಶ್ವರ ಅವರನ್ನ ಚೀಫ್ ಗೆಸ್ಟ್ ಮಾಡಿದ್ವಿ. ಇದರ ಒಂದು ಕಷ್ಟಪಟ್ಟು ನಾವು ಕನ್ನಡ ಸಂಘನ ನಡೆಸ್ಕೊಂಡು ಕನ್ನಡ ಹಬ್ಬನ ಪ್ರತಿ ವರ್ಷವೂ ನಡೆಸ್ಕೊತಾನೆ ಬಂದಿದ್ದೀವಿ. ಅದೇ ರೀತಿ ನಾವು ಅದರ ನೆಕ್ಸ್ಟಲ್ಲಿ ಹೋದ ವರ್ಷ ಕರ್ನಾಟ ಅಂತ ಒಂದು ಹಬ್ಬ ಮಾಡಿದ್ವಿ. ಅದರ ಹಿಂದೆಯಲ್ಲಿ ನಾವು ತುಂಬ ಹಬ್ಬಗಳನ್ನು ಕನ್ನಡ ಸಂಘದವರು ಆರ್ವಿ ಕಾಲೇಜಿನಲ್ಲಿ ಯಾಕೆ ಹೇಗೆ ನಡೆಸ್ಕೊಂಡು ಬಂದಿದ್ದಾರೆ ಅಂತಂದರೆ, ಇದೊಂದು ಕೂಡು ಕುಟುಂಬದ ಹಬ್ಬ. ನಾವು ಇವಾಗ ಹೊರಗಡೆ ಜನ ನೋಡ್ತಾ ಇರ್ತಾರೆ, ಈಗ ಬೆಂಗಳೂರಿನಂಥ ಸಿಟಿ, ಮೆಟ್ರೋಪಾಲಿಟನ್ ಸಿಟಿ ಇಲ್ಲೇ ಬೆಳೆದಂಥ ಹುಡುಗರಿಗೆ ಕೂಡು ಕುಟುಂಬ ಅಂದರೆ ಗೊತ್ತಿರಲ್ಲ. ಅವ್ರ ಮನೇಲಿ 4 ಜನ ಇರ್ತಾರೆ, ಭಾಳ 5-6 ಜನ ಇರ್ತಾರೆ. ಅದೇ ಆರ್ವಿ ಕಾಲೇಜಿನ ಕನ್ನಡ ಸಂಘ ಅಂತಂದರೆ ಇದೊಂದು ಕುಟುಂಬ. ಅದನ್ನು ನಾವು ಯಾವತ್ತಿಗೂ ಅದ್ರ ಬಗ್ಗೆ ಮಾತಾಡುವಾಗ ಅದನ್ನು ನಾವು ಕುಟುಂಬ ಅಂತಲೇ ಕರಿತೀವಿ ಹೊರತು ಕನ್ನಡ ಸಂಘ ಒಂದು ಗ್ರೂಪ್, ಒಂದು ಬೇರೆ ಸಂಘ ಅನ್ನೋ ಥರ ಮಾತಾಡೋದಿಲ್ಲ ಹೊರತು ಇದೊಂದು ಕುಟುಂಬ. ಕೂಡು ಕುಟುಂಬದಲ್ಲಿ ದೊಡ್ಡಪ್ಪ ಇರ್ತಾರೆ, ಚಿಕ್ಕಪ್ಪ ಇರ್ತಾರೆ, ಅತ್ತೆ ಇರ್ತಾರೆ, ಆಂಟಿ ಇರ್ತಾರೆ, ಅಂಕಲ್ ಇರ್ತಾರೆ. ಈ ಥರ ಎಲ್ಲ ಒಂದು ಮನೆತನ ಅನ್ನುವ ಒಂದು ವಿಶ್ವಾಸ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡ್ತಾರೆ. ನೀವೆಲ್ಲ ನೋಡಿರ್ಬೋದು ಕಾಲೇಜಿನಲ್ಲಿ ಹೇಗೆ ಎಲ್ಲ ವಿಜೃಂಭಣೆಯಾಗಿ ಡೆಕೋರೇಷನ್ ಮಾಡಿದ್ದಾರೆ. ಎಲ್ಲ ಹುಡುಗರು ದಿನ ಬೆಳಕರದೆ ಕಷ್ಟಪಟ್ಟು ಕೆಲಸ ಮಾಡಿ ಹೋಗಿ ಕಂಪ್ನಿಗಳ ಹತ್ರ ದುಡ್ಡು ಕೇಳ್ಕೊಂಡ್ಬಂದು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಾವು ಇದಕ್ಕೆ ನಾನು 4 ವರ್ಷ ಸ್ಟೂಡೆಂಟ್ ಆಗಿದ್ದಾಗ ಏನು ಕೆಲಸ ಮಾಡಿದ್ವಿ, ಈಗ ನಮ್ಮ ಹುಡುಗರು ನಮ್ಮ ಜೊತೆಗೆ ಸೇರಿಕೊಂಡು ಕಲಿತು ಇವಾಗ ಈ ವರ್ಷ ಇಲ್ಲಿ ಕನ್ನಡ ಹಬ್ಬನ ಇಷ್ಟು ಅದ್ದೂರಿಯಾಗಿ ಮಾಡಿದ್ದಾರೆ ಅಂತಂದರೆ ನಮ್ಮ ಹುಡುಗರ ಮೇಲೆ ನಮ್ಮ ಕನ್ನಡ ಸಂಘದ ಎಲ್ಲ ಗುರು ಹಿರಿಯರು, ನಮಗೆ ಮಾರ್ಗದರ್ಶನ ಆಗಿಂತ ನಮ್ಮ ಎಲ್ಲ ಕಾಲೇಜಿನ ಸಿಬ್ಬಂದಿ ವರ್ಗದವರು ಹಾಗೂ ನಮಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿರ್ತಕ್ಕಂಥ ನಮ್ಮ ವಾಲಂಟಿಯರ್ಸ್ ಏನು ಸ್ವಯಂ ಸೇವಕರಿದ್ದಾರೆ ಕನ್ನಡ ಸಂಘದ್ದು, ಅವರು ತುಂಬ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ. ಅದನ್ನು ನಾವು ಮೆಚ್ಚಲೇಬೇಕಾಗ್ತದೆ. ಯಾಕಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಂದು ಪೇರೆಂಟ್ಸಿಂದ ಪ್ರೆಷರ್ ಇರುತ್ತೆ, ನೀನು ಪ್ಲೇಸ್ಮೆಂಟ್ ಆಗಬೇಕಪ್ಪ, ಜಾಬ್ ತೊಗೋಬೇಕು, ಪ್ಲೇಸ್ಮೆಂಟ್ ಆಗಬೇಕು, ಅಷ್ಟೆಲ್ಲ ಮನೇಲಿ ಪ್ರೆಷರ್ ಇದ್ದು ಓದಿ ಪಾಸ್ ಆಗಿ ಫೇಲ್ ಆಗಿ ಇಷ್ಟೆಲ್ಲ ತಲೆನೋವು ಇದ್ದು ಕೂಡ ಅವರು ಬಂದು ಇಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದು ನಾವು ಕೆಲಸ ಮಾಡ್ತೀವಿ, ವಾಲಂಟಿಯರಿಂಗ್ ಆಗಿ ಹೆಲ್ಪ್ ಮಾಡ್ತೀವಿ, ಒಂದು ನಮ್ಮ ಕೈಲಾದಂಥ ಹಣ ಸಹಾಯ ಮಾಡ್ತೀವಿ ಅಂತ ಏನು ಬರ್ತಾರಲ್ಲ, ಅದಕ್ಕೆ ನಾವು ತುಂಬ ಮೆಚ್ಚಬೇಕಾಗುತ್ತೆ ಎಲ್ಲ ಹುಡುಗರು ಕೂಡ. ಇದೇ ರೀತಿ ಕನ್ನಡ ಹಬ್ಬದಲ್ಲಿ ನಾವು ಕಂಟಿನ್ಯೂ ಆಗಿ ಇದೇ ನಮ್ಮೊಂದು ಸಿಸ್ಟಮ್ ಕಂಟಿನ್ಯೂ ಆಗಿ ಹೋಗಬೇಕು. ಇದೇ ರೀತಿ ನಾನು 4 ವರ್ಷ ಆಗಿ ಈ ವರ್ಷ ಅಲ್ಯೂಮಿನಿಯಾಗಿ ಬಂದು ಇದು ನೋಡ್ತೀನಿ, ಇಷ್ಟು ಗ್ರ್ಯಾಂಡಾಗಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ರೀತಿ ಈ ಒಂದೇನು ಕನ್ನಡ ಹಬ್ಬದ ಸಂಸ್ಕೃತಿ ನಾವು ಬೆಳೆಸಿದ್ದೀವಿ,
ಊಟ ಹಾಕೋ ಸಂಸ್ಕೃತಿ ಆಗಿರ್ಬೋದು ಎಲ್ಲನೂ ಇದೇ ರೀತಿ ಬೆಳೆದು ಹೋಗಬೇಕು ಅಂತ ನಾನು ಆಶಿಸ್ತೀನಿ. ಇದೇ ರೀತಿ ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಮೀಡಿಯಾ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್, ನಾನು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್. ನಾನು ಫಸ್ಟ್ ಟೈಮ್ ಇಲ್ಲಿ ಕಾಲೇಜಲ್ಲಿ ಫಸ್ಟ್ ಕನ್ನಡ ಹಬ್ಬ ಶುರುವಾದದ್ದು ನಾನು ಸೆಕೆಂಡ್ರಿಯಲ್ಲಿ ಇದ್ದಾಗ. ಕರೋನಾ ಟೈಮಲ್ಲಿ ಏನಾಯಿತು ಅಂತ ಗೊತ್ತಿರಲಿಲ್ಲ ನಮಗೆ. ನಮ್ಮ ಸೀನಿಯರ್ಸ್ಗಳು ದಾರಿ ದೀಪಕರಾಗಿದ್ದರು. ಪರ್ವ ಅನ್ನೋ ಮೊದಲನೇ ಹಬ್ಬ ನಮ್ಮಿಂದ ಶುರುವಾಯಿತು. ಪರ್ವ ಹಬ್ಬ ಹೇಗಾಯಿತು ಅಂತ ನಮಗೆ ಸ್ವಲ್ಪ ಮಾಹಿತಿ ಬಂತು. ಕನ್ನಡ ಹಬ್ಬ ಹೇಗೆ ಆಚರಣೆ ಮಾಡಬೇಕು. ಕನ್ನಡ ಹಬ್ಬ ಮೂಲ ಉದ್ದೇಶ ಏನಂತಂದರೆ, ಈಗ ಇಂಜಿನಿಯರಿಂಗ್ ವಿಭಾಗದಲ್ಲಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕೆಲಸಗಳಲ್ಲಿ ತಮ್ಮ ತಮ್ಮ ಆಕ್ಟಿವಿಟಿಗಳಲ್ಲಿ ಬಿಜಿ ಆಗಿರ್ತಾರೆ. ಅವರಿಗೆ ಕನ್ನಡ ತುಂಬ ಜನ ಇಲ್ಲಿ RV ಕಾಲೇಜಲ್ಲಿ ನೋಡ್ಬೋದು, ತುಂಬ ಜನ ಉತ್ತರ ಭಾರತದಿಂದ ಬಂದಿರೋ ಹುಡುಗರೆಲ್ಲ ಇರ್ತಾರೆ. ಅವರಿಗೆ ಕನ್ನಡ ನಾಡು ನುಡಿ ಅದ್ರ ಬಗ್ಗೆ ಯಾವುದ್ರ ಬಗ್ಗೆ ಪರಿಚಯ ಹಾಗೂ ಪರಿಕಲ್ಪನೆಯೂ ಸಹ ಇರೋದಿಲ್ಲ. ಅವರಿಗೆ ನಾವು ಒಂದು ಹಬ್ಬದ ಮೂಲಕ ಅವರಿಗಂತಿಲ್ಲ, ನಮ್ಮ ಬೆಂಗಳೂರಿನಲ್ಲಿ ಎಷ್ಟೋ ಜನರಿಗೆ, ಎಷ್ಟೋ ವಿದ್ಯಾರ್ಥಿಗಳಿಗೆ ನಾನು ನೋಡ್ತಾ ಇದ್ದೀನಿ, ಅವ್ರಿಗೆ ಕನ್ನಡ ಮಾತಾಡೋಕ್ಕೂ ಸಹ ಬರಲ್ಲ. ಕನ್ನಡ ಮಾತಾಡೋಕ್ಕೆ ಬಂದರೂ ಸಹ ಕನ್ನಡ ಬರೆಯೋಕ್ಕೂ ಬರಲ್ಲ. ಈಗ ನಾವು ಕೆಲವೊಂದು ಹಬ್ಬ ಮಾಡಿ ಕೆಲವೊಂದು ಇವೆಂಟ್ಗಳನ್ನು ಮಾಡೋ ಮುಖಾಂತರ ಅವರಿಗೆ ಕನ್ನಡ ಅಂದರೆ ಏನು, ಕನ್ನಡದಲ್ಲಿರೋ ಗಣ್ಯ ವ್ಯಕ್ತಿಗಳ ಬಗ್ಗೆ ಪರಿಚಯ ಮಾಡೋದು, ಬಸವಣ್ಣ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಹಾಗೂ ಪಂಪ ಮುಂತಾದ ಕವಿರತ್ನೇತರ ಬಗ್ಗೆ ಅವರಿಗೆ ವಿವರಣೆ ಕೊಡೋ ಮೂಲಕ ಕನ್ನಡ ಮಹತ್ವವನ್ನು ಅವರಿಗೆ ಸಾರಿ ಹೇಳ್ತಾ ಇದ್ದೀವಿ. ಈ ಹಬ್ಬದ ಮುಖ್ಯ ಉದ್ದೇಶವೇನಂತಂದರೆ ಎಲ್ಲರ ಮನದಲ್ಲೂ ಕನ್ನಡ ಭಾಷೆಯನ್ನು ಬಿತ್ತಿ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಕನ್ನಡದ ಎತ್ತರಕ್ಕೆ ಹಾರಿಸಿ ಭಾರತದಲ್ಲಿ ಕನ್ನಡವನ್ನು ಸಾರಬೇಕೆಂಬುದೇ ನಮ್ಮ RV ಕಾಲೇಜಿನ ಉದ್ದೇಶವಾಗಿದೆ. ನಮಸ್ಕಾರ, ನನ್ನ ಹೆಸರು ರಾಜಲಕ್ಷ್ಮಿ ಮೂಡ್ಬಿದ್ರೆ ಅಂತ. ನಾನು RV ಕಾಲೇಜಿನ ಕನ್ನಡ ಸಂಘದ ಪ್ರಾಧ್ಯಾಪಕ ಸಮನ್ವಯಾಧಿಕಾರಿ. ಇವತ್ತು ನಾವು ಘರ್ಜನೆ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಕನ್ನಡ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದು ನಮ್ಮ 51ನೇ ಹಬ್ಬ. ಸತತ 50 ವರ್ಷಗಳಿಂದ ನಾವು ಈ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ನಾನು ಸಮನ್ವಯಾಧಿಕಾರಿಯಾಗಿ ಇದು 3ನೇ ಹಬ್ಬ. ಪ್ರತಿ ವರ್ಷ ಕನ್ನಡತನವನ್ನು ಮೆರೆಯೋದಕ್ಕೆ ಮತ್ತು ಕನ್ನಡೇತರ ವಿದ್ಯಾರ್ಥಿಗಳು ಯಾರಿದ್ದಾರೆ ನಮ್ಮ ಕಾಲೇಜಲ್ಲಿ ಅವರೆಲ್ಲರಿಗೂ ಕನ್ನಡತನವನ್ನು ತೋರಿಸೋದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ವೇದಿಕೆಯನ್ನು ಹಾಕಿಸಿ ಕನ್ನಡದ ಪ್ರದರ್ಶನವನ್ನು ನಾವು ಮಾಡ್ತೇವೆ. ಭಾಷೆ ಇರ್ಬೋದು, ಕಲ್ಚರ್ ಇರ್ಬೋದು, ವೇಷಭೂಷಣಗಳಿರ್ಬೋದು, ಒಂದು ಸಾಂಸ್ಕೃತಿಕ ತೊಡುಗೆಗಳನ್ನು ತೊಟ್ಟು ಕನ್ನಡತನವನ್ನು ಮೆರೆಯೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಒಂದು ಅವಕಾಶವನ್ನು ಕೊಡ್ತೇವೆ. ಹಾಗೆ ಇವತ್ತು 51ನೇ ಹಬ್ಬದಲ್ಲಿ ಮಂಜಮ್ಮ ಜೋಗತಿಯವರು ಪದ್ಮಶ್ರೀ ಪುರಸ್ಕೃತರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಶ್ರೀಮತಿ ಪೂಜಾ ಕ್ಲಾಸ್ 1 BBMP ಕಾಂಟ್ರಾಕ್ಟರ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಮತ್ತು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ MP ಶ್ಯಾಮ್ರವರು ಕೂಡ ಇದ್ದರು. ಈ ಫಾರ್ಮಲ್ ಇಂಟ್ರೊಡಕ್ಷನ್ ಕಾರ್ಯಕ್ರಮವನ್ನು ಮುಗಿಸಿ ಈಗ ವೇದಿಕೆ ಇನ್ಫಾರ್ಮಲ್ ಅಂತ ಸಾಗಿದೆ. ಸೊ ಅಲ್ಲಿ ಹಾಸ್ಯ ಕಲಾವಿದರು ಶ್ರೀ ನರಸಿಂಹ ಜೋಶಿ ಅವರು ಬರ್ತಾ ಇದ್ದಾರೆ. ಮತ್ತು ಸಾಯಂಕಾಲ ಅನುರಾಧ ಭಟ್ ಮತ್ತು ಶ್ರೀಹರ್ಷ ಅವರು ಬಂದು ರಸಸಂಜೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಇದು ಈ ಕಾರ್ಯಕ್ರಮದ ವಿವರಣೆ. ಎಲ್ರಿಗೂ ನಮಸ್ಕಾರ. ನಾನು ಐಸಿರಿ ಅಂತ ಕನ್ನಡ ಸಂಘದವಳು. ಒಂದು ಕನ್ನಡ ಹಬ್ಬವನ್ನು ಆಚರಿಸುವಾಗ ಎರಡು ವಿಷಯ ಬಹಳ ಮುಖ್ಯ ಆಗುತ್ತೆ. ಮೊದಲನೇದು ನಮ್ಮ ಸ್ಟೇಜ್. ಎರಡನೇ ವಿಷಯಕ್ಕೆ ಬಂದರೆ ಹೋಳಿಗೆ ಊಟ, ಅದೆಲ್ರಿಗೂ ಗೊತ್ತು. ಇವಾಗ ತಾನೇ ಮಾಡ್ಕೊಂಡ್ಬಂದು ಅಚ್ಚುಕಟ್ಟಾಗಿ ಮಾಡಿದ್ರು, ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಸ್ಟೇಜ್ ವಿಷಯಕ್ಕೆ ಬಂದರೆ ನಮ್ಮ ಕನ್ನಡ ಸಂಘದ ವೇದಿಕೆ ವಿನ್ಯಾಸದವರು, ಅಂದರೆ ಬೇಸಿಕಲಿ ಪ್ರೊಡಕ್ಷನ್ ಡಿಸೈನ್ ವರ್ಕ್ದವರು, ಅವ್ರು ಕಂಡ ಕನಸು ಮತ್ತು 2 ತಿಂಗಳ ಸತತ ಪರಿಶ್ರಮ ಇವತ್ತು ಈ ಸಕ್ಸಸ್ಸನ್ನು ಕೊಟ್ಟಿದೆ. ಇಷ್ಟು ಜೋರಾಗಿ ಆಚರಿಸಿದ, ಸಿಂಹದಂತೆ ಗರ್ಜಿಸಿದ, ಅಲಂಕರಿಸಿದ ಈ ಘರ್ಜನೆ ವೇದಿಕೆ ಅತ್ಯದ್ಭುತವಾಗಿ ಬಂದು ಇವತ್ತು ಈ ಘರ್ಜನೆ ವೇದಿಕೆ ವಿಜೃಂಭಣೆಯಿಂದ ಗೋಚರಿಸ್ತಿದೆ. ಅದಕ್ಕೆಲ್ಲ ಇದು ಇವತ್ತಿನ ಪ್ರೊಡಕ್ಷನ್ ಡಿಸೈನ್ ವರ್ಕ್ನ ಒಂದು ವಿವರಣೆ.